ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಮಾತು ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಟಿಟಿಸಿ ರಾಯಪುರ ಧಾರವಾಡ. ಎಸ್ಎಸ್ಎಲ್ಸಿ ನಂತರ ಉತ್ತಮ ಡಿಪ್ಲೊಮಾ ಅವಕಾಶಗಳು ರಾಜ್ಯದ 32 ಜಿಟಿಟಿಸಿ ಕೇಂದ್ರಗಳಲ್ಲಿ ಲಭ್ಯ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷಿಯಸ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಇ&ಸಿ ಮತ್ತು ಇ&ಇ, ಡಿಪ್ಲೊಮಾ ಇನ್ ಎಐಎಂಎಲ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಮುಂತಾದ ಕೋರ್ಸ್ಗಳು ಲಭ್ಯ. 70% ಪ್ರಾಯೋಗಿಕ ಮತ್ತು 30% ಸೈದ್ಧಾಂತಿಕ ಕಲಿಕೆ, 100ಕ್ಕೆ 100 ಖಚಿತ ಉದ್ಯೋಗ, ಅರ್ಹ ವಿದ್ಯಾರ್ಥಿಗಳಿಗೆ 100% ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿ. ಕೊನೆಯ ವರ್ಷದ ತರಬೇತಿಯಲ್ಲಿ ಮಾಸಿಕ 20,000ಕ್ಕಿಂತ ಹೆಚ್ಚಿನ ಸ್ಟೈಫಂಡ್. ಕಲಿಕೆಗೆ ಆಧುನಿಕ ಪ್ರಯೋಗಾಲಯಗಳು ಮತ್ತು ಯಂತ್ರೋಪಕರಣಗಳು. ಪಿಯುಸಿ ವಿಜ್ಞಾನ ಮತ್ತು ಐಟಿಐ ಪಾಸಾದ ವಿದ್ಯಾರ್ಥಿಗಳಿಗೆ ನೇರವಾಗಿ 2ನೇ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕೆ ಅವಕಾಶ. ಜಿಟಿಟಿಸಿಯ ಎಲ್ಲಾ 32 ಕೇಂದ್ರಗಳ ಮತ್ತು ಡಿಪ್ಲೊಮಾ ತರಬೇತಿಗಳ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಜಿಟಿಟಿಸಿಯ ಸಹಾಯವಾಣಿ 155267 155267. ಶುಭ ಕೋರುವವರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ಉತ್ತಮ ಕಲಿಕೆಗಾಗಿ ಸಂಪರ್ಕಿಸಿ 991017798 99801377798. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಸುಬೋಧ ಸಮಾಲೋಚನೆ ಆಗ್ತಾ 131 ಕಾರ್ಯಕ್ರಮ ಆಯಿತು. ಅತ್ಯುತ್ತಮವಾಗಿ ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇದ್ರೆ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಮ್ಮ ಕಾರ್ಯಕ್ರಮ ನಿಮ್ಗೆ ತಿಳಿಸ್ಕೊಡ್ತಾ. ಎಷ್ಟು ಜನಪ್ರಿಯವಾಗಿರುವಂಥ ಕಾರ್ಯಕ್ರಮ ಇದು. ಮಕ್ಕಳಿಗೆ ಒಂದು ವಿಚಾರಕ್ಕೆ ಹಚ್ಚಬೇಕು ಅಂತಂದರೆ ಪಾಲಕರಲ್ಲಿ ಯಾವ ರೀತಿ ಬೆಳಕು ಬರಬೇಕು, ಪಾಲಕರು ಹೇಗೆ ತಯಾರಾಗಬೇಕು ಅನ್ನೋದು ಈ ಒಂದು ಸುಬೋಧ ಸಮಾಲೋಚನೆಯಿಂದ ಅತ್ಯುತ್ತಮವಾಗಿ ನಮಗೆ ಗೋಚರ ಆಗ್ತದೆ. ಎಷ್ಟೋ ಜನ ತಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಹೀಗಾಗಿ ನಾವು ಕಾಣುವ ಬೆಳಕು ನಮ್ಮ ವಿಚಾರಗಳನ್ನು ತಿಳಿಸುವಂಥದ್ದೇ ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಅಂತ ಹೇಳಿ ಎಷ್ಟೋ ಜನ ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಜೊತೆಗೆ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳನ್ ಸಾಹೇಬ್ರ, ಹಾಗೂ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಸುಸ್ವಾಗತ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ, ಮಾತಾಡ್ತಾ 131 ಕಾರ್ಯಕ್ರಮ ಆಯ್ತು. 132 ನಾವಿದೀವಿ. ಹೌದು, ಎಂಥ ಸೋಜಿಗ, ಇದು ಯಾವ ಭಾಗ್ಯ, ಇದು ಯಾವ ಸೌಭಾಗ್ಯ ನಿಮ್ಮ ಜೊತೆಗೆ ಅಲ್ರಿ. 3 ವರ್ಷಗಳ ಕಾಲ ಇರುವಂತ ಸೌಭಾಗ್ಯ ನಮಗೆ. ಇದು ನಿಜವಾಗಿ ಕೂಡ ಬಹಳ ಅತ್ಯುತ್ತಮವಾದ ಭಾಗ್ಯ ಅಂತ ನಾವು ಅನ್ಕೋತೀವಿ. ನೀವು ನಮ್ಮನ್ನು ಬದಲಿ ಮಾಡಿರಿ, ನಮ್ಮ ಮೂಲಕ ಸಾಕಷ್ಟು ಕೇಳುಗರನ್ನ ಬದಲಿ ಮಾಡಿರಿ. ಏನು ಮಾಡಿಲ್ರಿ, ಅವ್ರೊಳಗಿರುವಂತ ವಿಚಾರ ಅದು. ನಾ ಹಂಗ ಹೇಳ್ತೀನಿ, ಅವ್ರ ಅದನ್ನ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡಾರಲ್ಲ, ಅದು ಅವ್ರ ದೊಡ್ಡತನದಿಂದ ಬದಲಾವಣೆ ಆಗ್ಯಾರ. ಎಷ್ಟೋ ಮಂದಿ ಬಹಳ ಖುಷಿಯಿಂದ ತಮ್ಮ ಪತ್ರವನ್ನ ಬರೀತಾರ, ಫೋನ್ ಮಾಡ್ತಾರ, ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ, ನಾನ್ ನಿಮ್ಗೆ ಋಣಿಯಾಗಿದ್ದೀನಿ. ಡಾಕ್ಟರ್ ಆನಂದ್ ಪಾಂಡ್ರಂಗ್ ಯಾವಾಗ್ಲೂ ಹೇಳ್ತಾರೆ, ನಮ್ಮ ಆಲೋಚನೆಗಳು ಸುಬೋಧವಾಗಿತ್ತಂದ್ರೆ ನಮ್ ಕಡೆ ಯಾರು ಬರುದಿಲ್ಲ ಅಂತ. ಮಾನಸಿಕ ಕ್ಲೇಶಗಳು ಯಾವುದೂ ಇಲ್ಲ ಅಂದಾಗ ನಾವು ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ. ಅದಕ್ಕೆ ಆಲೋಚನೆಯನ್ನು ಸುಬೋಧವಾಗಿರ್ಬೇಕು ಅಂತ ಹೇಳಿ ನಾವು ನಿಮ್ಮಿಂದನೇ ಕಲ್ತೀವ್ರಿ ಲೈಫ್ ಕ್ಲಿನಿಕ್ ಬಂದು. ಇವತ್ತು ಯಾವ ವಿಷಯವನ್ನು ತೆಗೆದುಕೊಂಡು ಕೇಳುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ಬೇಕಂತೀರಿ? ಇವತ್ತಿನ ವಿಷಯ ಯಾವ್ದಂದ್ರೆ, ನೀವ್ ಅಂತಿರ್ಲ ಮಾತಾಡ್ಕೋತ 131ಕ್ಕೆ ಬಂದೀವಿ ಅಂತ ಹೇಳಿ. ಸೊ ಅದಕ್ಕ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಾತು ಅಂತ. ಬಹಳ ಸಸ್ಪೆನ್ಸ್ ಅಂತರ್ಗತ ಮಾಡಿದ್ರೆ ನೋಡಿದ್ರೆ ಮಾತಾಡ್ತಾ ಇರೋದು ಸಿಂಪಲ್ ಆಗಿರುವಂತದ್ದು. ಮಾತು ಅಂದ್ರೆ ಏನು? ಮಾತು ನೋಡ್ರಿ ಎಷ್ಟು ಅದ್ಭುತವಾಗಿರುವಂತಹದ್ದು. ಮಾತು ಹೆಂಗಂದ್ರ, ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅಂತ ಒಂದು ಗಾದೆ ಮಾತು ನಾವು ಕೇಳಿವ ಅವಾಗಿವಾಗ. ಅಂದ್ರೆ ಮಾತನ್ನುವಂತಹದ್ದು ಒಂದು ಈ ಎಷ್ಟು 2 ಅಕ್ಷರ ಅಂದ್ರೆ ಈ ಪೂರ್ತಿ ಜಗತ್ತನ್ನ ತನ್ನ ಕೈಯೊಳಗೆ ಇಟ್ಕೊಂಡೈತಿ. ಈ ತಿಳ್ಕೊಂಡು ನಿಮ್ಮ ಸಂಬಂಧ ಅದ್ರ ಮೇಲೆ, ಇದೇ ಮಾತಿನ ಮೇಲೆ. ಯಾರದರ ಜೊತೆಗೆ ನಾನು ಇವತ್ತು ವಹಿವಾಟ ಮಾಡ್ಲಿಕ್ಕತ್ತೀನಿ, ಅವ್ರ ಜೊತೆಗೆ ಮಾತಾಡ್ತೀನಿ, ಅಥವಾ ಎದ್ರ ಮೇಲೆ ಗ್ಯಾರಂಟಿ ರೀ? ಎಲ್ಲ ಎದ್ರ ಮೇಲೆ ಐತಿದ ಮಾತಿನ ಮೇಲೆ. ಮಾತು ಹೂ ಆಗ್ಬಹುದು, ಇಲ್ಲಾಂದ್ರೆ ಮಾತು ಕಿಡಿ ಆಗ್ಬಹುದು. ನೋಡಿ, ಎಲ್ಲವೂ ಸಂಪೂರ್ಣವಾಗಿ ನಿಂತಿರೋದು ಇದೇ ಮಾತಿನ ಮೇಲೆ. ಒಂದು ಶಬ್ದ ನಿಮಗ ನನ್ನ ಹಿಡಿಬಹುದು, ಒಂದ್ ಶಬ್ದ ನಿಮ್ಮನ್ನ ಪೂರ್ತಿ ದೂರ ಮಾಡಬಹುದು.
ಅಂದ್ರ ಆ ಶಬ್ದದೊಳಗ ಆ ಮಾತಿನೊಳಗ ಎಷ್ಟು ತಾಕತ್ ಐತಿ. ನಾವ್ ಯಾಕಿದು ತಾಕತ್ ಅಂತ ತಿಳ್ಕೋಬೇಕು. ಹೆಂಗ ಮಾತಾಡಬೇಕು ನಾವು ಮಾತಾಡೋದಾದ್ರ, ಮಾತು ಬಾಯಿಂದ ಬಂದ್ರ ಇದು ಒಂದು ಬಿಸಿ ಗಾಳಿ ಅಲ್ಲ. ಹಂಗ ಮಾತಾಡ್ತಾ ಬಂದೋಳ ವಟ ವಟ ಹಸ್ತಾನ, ಬಿಸಿ ಗಾಳಿ ಅದು. ಆ ಮಾತಿನೊಳಗ ಅವ ಮಾತಾಡಿದ್ದನ್ನ ಹಿಡಿತಾರ ಜನ, ಕೇಳಿಸ್ಕೋತಾರ, ನಿಲ್ತಾರ ಅಂದ್ರ ಆ ಮಾತಿನೊಳಗ ಒಂದು ಶಕ್ತಿ ಐತಿ. ಒಂದು ಆ ಶಕ್ತಿ ಹೆಂಗಿರ್ತೈತಿ ಅಂದ್ರ ತಂಪಾಗಿ ಒಂದು ಅಂದ್ರ ಮುದವನ್ನ ಕೊಡ್ತೈತಿ, ಸಮಾಧಾನ ಕೊಡ್ತೈತಿ. ಅಂದ್ರ ಮಾತು ಬಿಸಿ ಗಾಳಿ ಅಲ್ಲ, ತಂಪು ಗಾಳಿ ಆಗ್ಬೇಕು. ಅಂದ್ರ ಒಬ್ಬರಿಗೆ ಹಿಡಿತ ಕೊಡ್ಬೇಕು ಅಥವಾ ಒಬ್ಬನ ಸಂಬಂಧಗಳನ್ನ ಬೆಳೆಸುವಂಗ ಆಗ್ಬೇಕು. ಅದೇ ಮಾತು. ಇಲ್ಲ ಅಂದ್ರ ಮಾತು ಕೆಡಿಸ್ಕೋ ಅಂತ ಹೋಗಿ ಇವತ್ತು ಏನೆಲ್ಲಾ ಕಳ್ಕೊಳಿಕತ್ತೀವಿ ನೋಡ್ರಿ. ಯಾರ ಕೇಳ್ರಿ ನೀವು ಏನ್ ಕಳ್ಕೊಂಡಿ ಅಂತ ಕೇಳಿ, ಆ ಕೇಳಿ ಕಳ್ಕೊಂಡಿರೋ ಮೂಲ ಹುಡುಕಿ ನೋಡಿದ್ರ ಏನೋ ಒಂದ್ ಸಣ್ಣ ಮಾತಿಂದಾನೆ ಎಲ್ಲ. ಹೌದಲ್ಲ, ನೀವು ಮಾತಾಡ್ಬೇಕಾದ್ರೆ ಒಂದ್ಸಲ ಅಂದಿದ್ರು ನೋಡ್ರಿ, ಅಂದ್ರೆ ಮಾತು ಹೇಳ್ತಾರಲ್ಲ, ಮಾತನ್ನು ಸ್ವೀಕರಿಸೋ ಒಂದು ಜವಾಬ್ದಾರಿ ಬಹಳ ಇರುತ್ತೆ ಅಂತ ಹೇಳ್ತಿದ್ರಿ ನೀವು. ಅಂದ್ರೆ ಪ್ರತಿಕ್ರಿಯೆ ಮಾಡಬಾರ್ದು, ಪ್ರತಿಸ್ಪಂದಿಸಬೇಕು ಅನ್ನೋದನ್ನ. ಅಂದ್ರೆ ರೆಸ್ಪಾನ್ಸ್ ನಾಟ್ ಟು ರಿಯಾಕ್ಟ್ ಅಂತ ಹೇಳ್ತಿದ್ದೆ ಕಮ್ಯುನಿಕೇಶನ್ ಒಳಗ. ಇಲ್ಲೇ ಈ ಮಾತು ನಾವು ಆಡ್ತೀವಲ್ಲ ಮತ್ತೊಬ್ಬರ ಜೊತೆಗೆ, ಈ ಮಾತಿಗೊಂದು ತೂಕ ಇದೆ, ಇದಕ್ಕೊಂದು ಮೆಜರ್ಮೆಂಟ್ ಅದ ಮಾತಿಗೆ. ಹೌದು. ಈ ನಾವು ಬಂಗಾರ ತೂಕ ಮಾಡ್ತೀವಿ, ಮತ್ತೊಂದು ತೂಕ ಮಾಡ್ತೀವಿ, ಗಾಳಿ ಸತಕ್ಕೆ ತೂಕ ಮಾಡುವಂತದ್ದು ಬಂತು, ಗ್ಯಾಲನ್ ಒಳಗೆ ತೂಕ ಮಾಡ್ತೀವಿ ನಾವು. ಆದ್ರೆ ಮಾತಿಗೂ ಒಂದು ತೂಕ ಇದೆ. ಈ ಮಾತಿನ ತೂಕ ಎದ್ರ ಮೇಲೆ ಅಳಿಬಹುದಂದ್ರೆ ಆ ಮನುಷ್ಯನ ಮೆಜರ್ಮೆಂಟ್ ಅದು. ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ಮಾತಿನ ಮೇಲೆ ಅಳಿತಾರ, ನಿಮ್ಮ ಮಾತನ್ನ ನಿಮ್ಮ ವ್ಯಕ್ತಿತ್ವದ ಮೇಲೆ ಅಳಿಬಹುದು. ಸೊ ಯಾವಾಗ ಒಬ್ಬ ಮನುಷ್ಯ ಮಾತಾಡ್ತಾನಂತಂದ್ರ ಆ ಮನುಷ್ಯನೊಳಗ ಎಷ್ಟರ ಶಕ್ತಿ ಇದೆ. ಎಲ್ರೂ ನಾನೇನ್ ಹೇಳ್ತೀನಿ, ಜ್ಞಾನಿಗಳಾಗ್ತಾರ, ಫಿಲಾಸಫರ್ ಆಗ್ತಾರ, ಮಾತುಗಾರ ಆಗ್ತಾರ. ಅಲ್ಲ, ನಾವ್ ಏನ್ ಹೇಳಿಕತ್ತೀನಿ ಅಂದ್ರೆ ದಿನದ ಮಾತುಗಳು, ನಮ್ಮ ದಿನಚರಿಯೊಳಗೆ ಮಾತಾಡೋದು. ನಾವು ಮಾತಾಡ್ಬೇಕಾರ ಎಷ್ಟು ಸಲ ನಾವು ಝೋಲಿ ಹೋಗಿ ಮಾತಾಡ್ತೀವಿ. ಎಚ್ಚರದಿಂದ ಯಾಕೆ ನಾವು ಮಾತಾಡಬಾರದು? ನೀವು ಎಚ್ಚರದಿಂದ ಮಾತಾಡ್ರಿ, ಸಂಬಂಧಗಳನ್ನ ಉಳಿಸ್ಕೋಬಹುದು. ನಾ ಯಾಕೆ ಇದನ್ನ ಹೇಳಲಿಕ್ಕತ್ತೀನಿ ಅಂತಂದ್ರ, ಕೇಳುಗರ, ನಮ್ಮ ದೇಶದೊಳಗ ಒಂದು ಅಪರೂಪದ ಒಂದು ಚಿತ್ರ ಇತ್ತು, ಅಪರೂಪದ ಒಂದು ಸನ್ನಿವೇಶ ಇತ್ತು. ಸಣ್ಣವರಿದ್ದಾಗ ಆ ಶಬ್ದ ನಾವು ಕೇಳಿದ್ವಿ ಇವಾಗ ಸೋಡು ಚೀಟಿ ಅಂತ. ಹೌದು, ಸೋಡು ಚೀಟಿ ಅಂದ್ರೆ ಡೈವರ್ ಕನ್ನಡದೊಳಗ. ಈ ಸ್ಟ್ರೆಸ್ಸು, ಈ ಟೆನ್ಷನ್ನು, ಈ ಪ್ರೆಷರ್ ಅನ್ನೋ ಶಬ್ದ ನಾವು ಕೇಳಿಲ್ಲ ಶಾಲೆಯೊಳಗಿದ್ದಾಗ. ನಾವೆಂದು ನಮ್ಮ ಮಗು ಮನೆಗೆ ಬಂದು ಹೇಳಿದ, ನಾನು ಶಾಲೆಯಿಂದ ಬಂದಿನವ, ನಂಗೆ ಸ್ಟ್ರೆಸ್ ಕೊಡಬೇಡ ಅಂತ ಹೇಳಿಲ್ಲ ನಾವು. ನಮ್ಗೆ ಆ ಶಬ್ದ ಅರ್ಥ ಗೊತ್ತಿದ್ದಿಲ್ಲ. ಹಂಗ ಸೋಡು ಚೀಟಿ ಅಂತಂದ್ರ ಹೆದರಿಕಿತ್ತ ಅವಾಗ ಜನರಿಗೆ. ಆ ಶಬ್ದ ಉಪಯೋಗ ಮಾಡಿದ್ರೆ ಒಬ್ರಿಗೊಬ್ರು ಅಳತಿದ್ರು, ಏನಪ್ಪಾ ಎಂತಾದ ಇದು ಮಾತ ಪಾಪಂ ಅಂತ ಹೇಳಿ ಗಲ್ಲ ಬಡ್ಕೋತಿದ್ರು. ಅಂದ್ರೆ ಇವತ್ತದು ಹುಡುಗಾಟ ಆಗೈತಿ. ಪ್ರತಿ ಯಾರು ಬೇಕಾದ್ರೂ ಮಾತಾಡ್ರಿ, ಅವರು ಏನ್ ಮಾಡ್ಲಿಕ್ಕತ್ತಾರ, ಬೆಳೆದ್ರು, ಕಟ್ಕೊಂಡ್ರು, ಸ್ವಲ್ಪ ದಿವಸ ಆದ್ಮೇಲೆ ಬಿಟ್ಟು ಹೋದ್ರು ಅನ್ನೋ ಶಬ್ದ ನಾವು ಕೇಳಲಿಕ್ಕತ್ತೀವಿ. ಯಾಕಿದು ಅಂದ್ರೆ ಬಂದದ್ದು ಎಲ್ಲಿಂದ? ಮೂಲ ಯಾವುದು? ಮಾತು. ಆದ್ರ ಅದ ಗಂಡ ಹೆಂಡತಿ ಆಗ್ಲಿಕ್ಕೆ ಅದ್ರ ಮೂಲ ಏನು? ಪ್ರೀತಿಯ ಮಾತು. ಅದು ಮಾತು. ಹೌದು. ಸೊ ಅಂದ್ರ ಮಾತು ನಮ್ಮನ್ನ ಕೂಡಿಸ್ತೈತಿ, ಮಾತು ನಮ್ಮನ್ನ ಕೆಡಿಸ್ತೈತಿ. ಹೌದಿಲ್ಲ? ಸೊ ಹಂಗಂದ್ರ ಮಾತು ಎಷ್ಟು ಇಂಪಾರ್ಟೆಂಟ್ ಅದಾವ. ಪಾಟೀಲ್ ಎಂಥ ಮಾತ್ರಿ. ಅಂದ್ರೆ ನಾವು ಯಾವಾಗ್ಲ ದುಡ್ಡು ಗಳಿಸೋರ ಹತ್ರ ಹೇಳ್ತಿದ್ದೆ ನಾವು, ಅಂದ್ರೆ ನಿಮ್ಮೆಲ್ಲರಿಗಿಂತ ಮುಖ್ಯ ನಿಮ್ ದೇಹನ ಎಷ್ಟು ಬಹಳ ಒಂದು ತೂಕದ, ಅಂದ್ರೆ ಕೋಟಿಗಟ್ಟಲೆ ಬೆಲೆ ಅದ. ಎಲ್ಲ ಒಂದೊಂದು ಅವಯವಗಳು ಎಷ್ಟಿದೆ ಅದನ್ನ ಕಾಪಾಡ್ಕೋರಿ, ಒಳ್ಳೆ ಒಂದು ಹವ್ಯಾಸ ಇಟ್ಕೋರಿ. ಆದ್ರೆ ಅದಕ್ಕಿಂತ ಮೊದಲೇ ಮಾತನು ಒಳ್ಳೆ ಹವ್ಯಾಸ ಅಂತ ಈಗ ಗೊತ್ತಾತ್ ಅಲ್ರಿ. ಅದನ್ನ ತೂಕ ಮಾಡಿದ್ದ ಮಾತ. ಎಂತ ಮಾತು ದೇಹ ನೀವ್ ಹೇಳಿದ್ರಲ್ಲ ಕೋಟಿಗಟ್ಟಲೆ ಖರ್ಚು, ಅದು ತೂಕ ಇರುವಂತಹದ್ದಂತ, ಅದನ್ನ ತೂಕ ಮಾಡಿದ್ದು ಮಾತ. ಸರಿಯಾದ ಮಾತು ಮತ್ರಿ. ಸೊ ಅದಕ್ಕೆ ಮಾತನ್ನುವಂತಹದ್ದು ಮನುಷ್ಯನ ಜೀವನದೊಳಗ ಎಷ್ಟು ಪಾತ್ರ ವಹಿಸ್ತೈತಿ, ನಮಗೆ ಯಾಕೆ ಇದನ್ನ ತಿಳಿವಲ್ತು. ಈಗ ಇಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಎಚ್ಚರದಿಂದ ಮಾತಾಡೋದು. ಒಂದ್ ಮಾತಿದ್ರಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಮುಗ್ದ ಹೋಗ್ತದ. ಹಂಗ ಸೊ ಬಾಯಿಂದ ಒಮ್ಮೆ ಬಂತು, ಬೇರೆದವ್ರು ಅದನ್ನ ಕಪಕ್ಕನ್ ಹಿಡ್ಕೊಂಡ್ ಕೂತ್ಬಿಡ್ತಾರೆ, ತಲೆ ಮೂಡ್ಬಿಡ್ತೈತೆ ಅವ್ರಿಗೆ. ಸೊ ಅದ್ರ ಬದ್ಲಿ ನಾವು ಎಚ್ಚರ ಯಾಕಿರಬಾರ್ದು. ಅದಕ್ಕೆ ನಾ ಇಂಗ್ಲಿಷ್ನಾಗ ಒಂದ್ ಮಾತು ಹೇಳ್ತೀನಿಲ್ಲ. ಇಂಗ್ಲಿಷ್ನಾಗ ನಮ್ಮ ಜನವರಿ 12ನೇ ತಾರೀಕಿಗೆ ಹುಟ್ಟಿದಂತ ಮಹಾನ್ ವ್ಯಕ್ತಿ ಹೇಳಿರುವಂತ ಮಾತು, ಅರೇಸ್ ಅವೇಕ್, ಡೋಂಟ್ ಸ್ಟಾಪ್ ಟಿಲ್ ಯು ರೀಚ್ ದ ಗೋಲ್ ಅಂತ ವಿವೇಕಾನಂದ ಅವರು. ಏಳು ಎದ್ದೇಳು, ಗುರು ಮುಟ್ಟದಿರುವವರೆಗೂ ನಿಲ್ಲಬೇಡ ಅಂತ ಹೇಳಿ. ಏಳು ಎದ್ದೇಳು ಅಲ್ಲ, ಏಳು ಎಚ್ಚರಗೊಳ್ಳು ಅಂತ. ನಾವೆಲ್ಲರೂ ಎದ್ದೀವೀಗ, ಆದ್ರೆ ಎಚ್ಚರನ ಆಗಿಲ್ಲ ನಮಗ. ಎದ್ದ ಹಂಗ ಅಡ್ಡಾಡ್ಲಿಕತ್ತೀವಿ. ಎಚ್ಚರಿಲ್ದ ಮಾತಾಡ್ತೀವಲ್ರಿ, ಅದು ಗದ್ಲ ಕೆಡುವುದು. ಯಾವ್ದು ಮಾತು ಮದುವೆ ಮಾಡ್ತು, ಯಾವ ಮಾತು ನಮಗ್ ಬಿಡಿಸ್ತು ಅನ್ನೋದನ್ನ ಹೇಳಿಕತ್ತಿಲ್ಲ. ಮಾತಿನಿಂದನ ಶುರುವಾಗ್ತೈತಿ. ಹಂಗಂದ್ರೆ ನಾವ್ ಎಚ್ಚರದಿಂದ ಯಾಕೆ ಮಾತಾಡಬಾರ್ದು? ಎಚ್ಚರದಿಂದನ ಮಾತಾಡಿದ್ದ ಆದ್ರ ಸಮಾಜದೊಳಗ, ನಮ್ಮ ಮನೆತನದೊಳಗ, ನಮ್ಮ ಜೀವನದೊಳಗ ನೋಡ್ರಿ, ಬಹಳ ಜನ ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರ. ನಮ್ದು ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಅದ್ರೊಳಗ ಐತಿ. ನಾನೊಬ್ಬ ಬಹಳ ಶ್ರೀಮಂತ ವ್ಯಕ್ತಿ ನೋಡೀನಿ.
ಆ ಮನುಷ್ಯನ ಜೊತೆ ಮಾತಾಡ್ಬೇಕಾರ ಆ ಎಷ್ಟು ಕ್ವಾಲಿಟಿ ಮಾತು ಅಂದ್ರೆ ಹಿಂಗ ಬಳ್ಕೊಂಡ್ ಬರ್ಬೇಕು ಮಾತು ಅವನು. ಯಾಕಂದ್ರ ಆ ಮಾತು ಸತ್ಯಕ್ಕೆ ತೂಕ ಮಾಡಿ ಮಾತಾಡುವಂತ ಜನರನ್ನು ನಾನ್ ನೋಡಿವಿ. ಆ ಮನುಷ್ಯಂದ್ ಸಂಪೂರ್ಣ ನಾನು ಸ್ಟಡಿ ಮಾಡೇನ್ರಿ. ಆ ಫ್ಯಾಮಿಲಿ ಲೈಫ್ ಹೆಂಗ, ಬಿಸ್ನೆಸ್ ಲೈಫ್ ಹೆಂಗ, ಸ್ಟಾಫ್ ಜೊತೆಗೆ ಹೆಂಗ, ಆತನ ಬೆಳವಣಿಗೆ ಹೆಂಗ ಎಲ್ಲಾನು ನೋಡ್ರಿ. ಅವ್ರ ನಾ ಅವ್ರ ಜೊತೆ ಕೂತಾಗ ಹೆಚ್ಚಿಗೆ ಕೇಳಿಸ್ಕೊತಾನ, ಕಡಿಮೆ ಮಾತಾಡ್ತಾನ ಮನುಷ್ಯ. ಆ ಮಾತ್ ನೀವು ಸತ್ಯಕ್ಕೆ ಮೆಜಾರಿಟಿ ಇರ್ತಾವ, ಇಷ್ಟ ಮಾತಾಡ್ಬೇಕಂತ ಅಷ್ಟ ಮಾತಾಡ್ತಾರ. ಮಾತು ಕೃಷ್ಣ ಇದ್ದಂಗ ಇರ್ಬೇಕು ನೋಡ್ರಿ. ಕೃಷ್ಣ ರಾಯಭಾರಿ ಅಂದ್ರೆ ಎಲ್ಲರಿಗೂ ಅಜಾತ ಶತ್ರು. ಹೌದಲ್ರಿ? ಅಂದ್ರೆ ಎಲ್ಲೊಬ್ರು ಮಾತಾಡ್ತಿರ್ತಾರ್ರಿ, ಅಯ್ಯೋ ಸಿಟ್ಟಿನ ಕೈಗ ಬುದ್ಧಿ ಕೊಡೋವ, ಅವ್ನ ಕೂಡ ಮಾತಾಡ್ಕೋರ್ ಹುಷಾರಾಗಿರ್ರಿ ಅಂತೇಳಿ. ಅಂದ್ರೆ ನೋಡ್ರಿ ಮಾತಿಗೆ ಎಷ್ಟು ಬೆಲೆ ಅದ. ಸೊ ಅದಕ್ಕೆ ನಾನೇನ್ ಹೇಳುದಂದ್ರ, ಇವತ್ತು ನಾವೇನಂದ್ರ ಮಾತುಗೆ ಸಾಹಿತ್ಯಕ್ಕೆ ಸ್ವಲ್ಪ ನಾವೇನ್ ಮಾಡ್ಬೇಕಂದ್ರ ಅದಕ್ಕೊಂದು ಸ್ಥಾನಮಾನ ಕೊಡ್ಬೇಕು, ಅದಕ್ಕೂ ಒಂದು ಮೌಲ್ಯ ಕೊಡ್ಬೇಕು. ಇನ್ನ ಇದ್ರಿಗಿರೋ ಬೇಕಾದವ್ರ ಜೊತೆ ನೀವು ಮಾತಾಡ, ಅವ್ ಕೀಳ ಅವ ನಿಮ್ ಮಗನೋ ಮಗಳು, ಸಣ್ಣವ್ರೋ ದೊಡ್ಡವ್ರೋ, ನಿಮ್ಕಿನ ಕೆಲಸ ಮಾಡೋರು, ಆದ್ರ ಅವ್ರ ಜೊತೆ ನೀವು ಮಾತಾಡೋದ್ರಿಂದ ಅವ್ರಿಗೇನು ವ್ಯತ್ಯಾಸ ಆಗಂಗಿಲ್ಲ, ನಿಮ್ಮ ಮೌಲ್ಯ ಕಡಿಮೆ ಆಗ್ತೈತಿ. ಅದಕ್ಕೆ ನಾನು ನಮ್ಮ ಮನೆ ಕೆಲಸ ಮೌನನು ಮಾತಾಗ್ತದ. ಮೌನ ಮಾತು ಬಹಳ ಸಿಟ್ಟು ಬಂದ ಸುಮ್ನೆ ಇರೋದು ಚಲೋ, ಅದು ಅಂತೂ ಬಹಳ ಚಲೋ. ಆದ್ರ ಕೆಳಗೆ ಕೀಳಿರ್ಮೆ ಈಗ ನೋಡ್ರಿ, ಈಗ ಯಾರ ಸಣ್ಣವ್ರಿದ್ದಾಗ ಅವ್ರನ್ನ ಕೀಳ್ ರೀತಿಯಿಂದ ಮಾತಾಡೋದು, ಮರ್ಯಾದೆಗೆ ತೆಗೆದು ಮಾತಾಡೋದು, ಹಂಗ ಮಾತಾಡಿದಾಗ ಏನಾಗ್ತೈತಿ, ಅವ್ರು ನಿಮ್ಮನ್ನ ನೋಡೋದಷ್ಟು ಕಡಿಮೆ ಆಗ್ತೈತಿ, ನಿಮ್ಗೆ ಯಾಕೆ ಅದು ತಿಳಿವಲ್ತು ಅಂತ. ಸೊ ಅದಕ್ಕೆ ನಮ್ಮ ಎಲ್ಲಾ ಸಂಬಂಧಗಳು ಉಳಿಯೋದು, ಮಕ್ಕಳ ಜೊತೆಗೆ ಸಂಬಂಧ ಬೆಳೆಯೋದು ಮಾತಿನಿಂದ. ನಮ್ಮ ಆತ್ಮಗೌರವಕ್ಕಿಂತ ಅವರ ಆತ್ಮಗೌರವ ಬಹಳ ಎಲ್ಲಾರ್ದು ಸಂಬಂಧ ಆಗ್ತೈತಿ. ಸೊ ಅದಕ್ಕೆ ಇನ್ಮೇಲಿಂದ ನಿಮ್ಮ ಮಾತು ಅನ್ನೋದು ಬಿಸಿ ಗಾಳಿ ಆಗ್ಬಾರ್ದು, ಅದೊಂದು ಮೌಲ್ಯಾಧಾರಿತ, ಒಂದು ತೂಕದಾಯಕವಾದಂತಹದ್ದಿರ್ಬೇಕು ಶಬ್ದ. ಅವಾಗ ಜನ ಅದಕ್ಕೊಂದು ನಿಮ್ಗೆ ಗೌರವ ಸಿಗ್ತೈತಿ ಅಂತ ಹೇಳ್ಬೋದು ನಾನು. ಅದಕ್ಕೆ ಇವತ್ತು ನನ್ನ ವಿಷಯ ಮಾತು ಅಂತ. ವಿಷಯಾಧಾರಿತ ಒಂದು ಅಲ್ಲ, ನೀವು ಅದಕ್ಕೆ ಆ ಶಬ್ದಗಳನ್ನ ಹುಡುಕಿ ಹೇಳೋದ್ರೊಳಗೂ ಅಷ್ಟು ಟೈಮ್ ಹಿಡಿತೈತ್ರಿ. ಹೌದು, ಯಾಕ ಮಾತಾಡೋದು ಈಸಿ, ಆದ್ರ ಮಾತಿನ ಬಗ್ಗೆ ಮಾತಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ನಾವು ಸಂತೋಷ, ಮಾತಿನಾಗ ಎಲ್ಲ ಐತಂತ ನೀವು ಬರೋಬ್ಬರಿ ಬಿಳಿಸಿ ಹೇಳ್ಬಿಟ್ರಿ. ಸೊ ಅದಕ್ಕೆ ಇನ್ ಮ್ಯಾಲಿಂದ ಮಾತು ನಮ್ದು ಗೌರವಾನ್ವಿತ ಆಗಿರ್ಲಿ, ತೂಕ ಭರಿತವಾಗ್ಲಿ, ಜನರಿಗೆ 4 ಮಂದಿ ಕೇಳುವಂಗಾಗ್ಲಿ, ಇಂಪಾಗ್ಲಿ, ನಿಮ್ ಮಾತು ಕೇಳಿಸ್ಕೊಂಡ್ರ ಕೋಗಿಲೆ ಹಾಡದಂಗ ಅನಿಸ್ಬೇಕಂತ, ಹಂಗ ಅಷ್ಟು ಖುಷಿ ಕೊಡ್ಬೇಕು ಒಬ್ಬ ವ್ಯಕ್ತಿ. ನಮ್ಮ ಕೇಳುಗರಿಗೆ ನಿಮ್ಮ ಮಾತು ಹೆಂಗಿರ್ಲಿ ಅಂತ ಹೇಳ್ತೀರಿ, ಏನ್ ಪ್ರಶ್ನೆ ಕೊಡ್ತೀರಿ ಅವ್ರಿಗೆ? ಅಲ್ರಿ, ನಾ ಏನಂತೀನಿ, ಅವ್ರು ಇವತ್ತ ನನಗ್ ಪ್ರಶ್ನೆ ಕೇಳಲಿ. ಎದಕ್ಕ ಏನಂತಂದ್ರ, ಅವ್ರ ಪ್ರಶ್ನೆ ನನಗೆ ಎದಕ್ ಬೇಕಂದ್ರ, ಇನ್ನ ಯಾವ ರೀತಿಯರ ಇರ್ಬೇಕು ನಾವು ಅಂದ್ರೆ. ನನ್ನ ಪ್ರಶ್ನೆ ಏನಂದ್ರ, ಅವ್ರಿಗೆ ಆ ಮಾತಿನಿಂದ ನಿಮಗೆ ಏನು ಬೇರೆ ಜನರ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಹೇಳಿಕತ್ತೀನಂದ್ರೆ ಕೇಳಿಸ್ಕೊಡ್ರಿ. ಸುಬೋಧ ಸಮಾಲೋಚನೆ ಕಾರ್ಯಕ್ರಮದೊಳಗ ಗುರುರಾಜ್ ಪಾಟೀಲ್ ನಿಮ್ ಜೊತೆ ಮಾತಾಡ್ತಾನ, ನಿಮಗ್ ಚಲೋ ಅನಿಸ್ತೈತಿ ಅಂತ ನೀವು ಎಲ್ಲರಿಗೂ ನನಗ್ ಫೋನ್ ಮಾಡಿ ಹೇಳ್ತೀರಿ, ಪತ್ರ ಬರೀತೀರಿ, ಖುಷಿ ವ್ಯಕ್ತಪಡಿಸ್ತೀರಿ, ನಾನ್ ನಿಮ್ಗೆ ಚಿರುರಣಿ ಆಗೀನಿ ಅಂತ ನಾನು ನಿಮ್ಗೆ ಆಗ್ಲೇನು ಹೇಳಿದ್ದೆ. ಇವತ್ ಯಾಕೆ ಈಗ ಏನ್ ಹೇಳಿಕತ್ತೀನಂದ್ರ, ದಯಮಾಡಿ ನೀವು ಗುರುರಾಜ್ ಪಾಟೀಲ್ ಆಗ್ರಿ ಅಂತ ಮಾತ್ರ, ನೀವು ಗುರುರಾಜ್ ಪಾಟೀಲ್ ಆಗ್ರಿ. ನೀವು ನಿಮ್ ಸುತ್ತಮುತ್ತಲು ಜನರಿಗೆ ಹೇಳ್ರಿ, ನೀವು 4 ಜನರಿಗೆ ಹೇಳ್ರಿ, ನೀವು 100 ಜನರಿಗೆ ಹೇಳ್ರಿ. ಅವಾಗ ಸಮಾಜ ಬದಲಾವಣೆ ಆಗ್ತೈತಿ. ರೇಡಿಯೋ ಕೇಳಾರ್ದವ್ರಿಗೆ ಹೆಂಗ್ ಗೊತ್ತಾಗಬೇಕು, ನೀವು ಹಂಗಾಗ್ರಿ ನನ್ನಂಗ ಅಂತ. ಅಂದ್ರೆ ನನ್ನಂಗಂದ್ರೆ ನಾನ್ ದೊಡ್ಡ ಮನುಷ್ಯ ಅಲ್ಲ, ಏನೋ ಒಂದ್ ನಿಮ್ ಚಲೋ ಅನ್ಸಿದ್ದನ್ನ ನಿಮ್ ವಿಚಾರಗಳನ್ನ ಬೇರೆದವ್ರಿಗೆ ವ್ಯಕ್ತಪಡಿಸ್ರಿ, ಚಲೋ ವಿಚಾರನ ನೀವು ನನಗೂ ಹಂಚ್ಕೊಳ್ರಿ, ನಾನು ಆ ವಿಷಯದೊಳಗೆ ನಿಮ್ ಕಡೆ ಕಲ್ತ್ ರೇಡಿಯೋದಾಗೂ ಹೇಳ್ಬೋದು ನಾನು. ಸೊ ನಿಮಗೆ ಯಾವ್ದಾದ್ರು ವಿಷಯಗಳನ್ನ ನನಗ ತಿಳಿಸ್ಬೇಕು ರೇಡಿಯೋದ ಮುಖಾಂತರ ಅಂತಿದ್ರೆ, ಅಥವಾ ನೀವ್ ಯಾವ್ದಾದ್ರು ವಿಷಯ ಬೇಕಂದ್ರ ಯಾವ ವಿಷಯ ಬೇಕು ಅನ್ನೋದನ್ನ ನಂಗ ಬರೆದು ಕಳಿಸ್ರಿ. ಗುರುರಾಜ್ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ. ನೀವು ಜೀವನ ಗೆಲ್ಬೇಕು ಅಂದ್ರೆ ಮಾತಿನ ಮಲ್ಲಾಗ್ಬೇಕು ಅಂತ ಹೇಳಿದ್ರಿ. ಮಾತಾ ಎಲ್ಲ, ಉಳಿದೆಲ್ಲ ಸುಳ್ಳು. ಮಾತಿನ ಮಲ್ಲ ಅಲ್ಲ, ಮಾತಾ ಎಲ್ಲ. ಇವತ್ತು ಮಾತು ಬಗ್ಗೆ ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಸುಬೋಧ ಸಮಾಲೋಚನೆ ಅನ್ನೋದು ಇದಕ್ಕೆ ಇಂತಹ ಒಂದು ಆಲೋಚನೆಗಳು ಗುರುರಾಜ್ ಪಾಟೀಲ್ ಅವರಿಂದ ಬಂದದ. ಮಾತು ಆಡ್ಬೇಕಾದ್ರೆ ನೀವು ಎಚ್ಚರದಿಂದಿರ್ರಿ, ಹುಷಾರಾಗಿರ್ರಿ, ಮತ್ತೆ ಮಾತಿನಿಂದ ಜಗತ್ತನ್ನ ಗೆಲ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಆಲೋಚನೆ ಸಮ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು ಪಾಲನೆ ಪೋಷಣೆ. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತು ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ
ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ, ಸಂಕಲನ ತ್ರಿವೇಣಿ ಬೆಟಗೇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಟಿಟಿಸಿ ರಾಯಪುರ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ಉತ್ತಮ ಕಲಿಕೆಗಾಗಿ ಸಂಪರ್ಕಿಸಿ 998-013-7798 998-013-7798.